ಹೆಂಗಿದೆ ಅಂದರೆ ಈ ಲೈನಲ್ಲಿ ನಿಂತ್ಕೊಂಡು ಒಳಗೋಗ್ಬಿಟ್ಟು ಕಬಾಬ್ನ ತಗೊಂಡು ಈಚೆ ಬಂದ್ರೆ ಒಂದು ದೊಡ್ಡ ಸಾಧನೆ ಮಾಡಿರೋ ಒಂದು ಫೀಲ್ ಸಿಗುತ್ತೆ ಅನ್ಸುತ್ತೆ. ಬಿಕಾಸ್ ಎಲ್ಲರೂ ನೋಡೋಕೆ ವೆಯ್ಟ್ ಮಾಡಿ ತಗೋತಾ ಇದ್ದಾರೆ. ಮಿನಿಮಮ್ ಒಬ್ಬರಿಗೆ ಒಂದು 5 ಮಿನಿಟ್ಸ್ ಆಗುತ್ತೆ. ಎಲ್ಲ ನಂತರ ಚಿಕ್ಕ ರೇಟಾಗಿ ನಾವು ಯೂಶ್ವಲಿ 100 ಗ್ರಾಮ್ಸ್ ತಗೋತೀವಲ್ಲ, ಆ ಥರ ತಗೋತಾ ಇಲ್ಲ. ಕೆಜಿ ಲೆಕ್ಕದಲ್ಲೇ ಅರ್ಧ ಕೆಜಿ, 1 ಕೆಜಿ, 3 ಕೆಜಿ, 4 ಕೆಜಿ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಸಿಕ್ಕಾಪಟ್ಟೆ ಕ್ರೌಡು, ಏನಕ್ಕೆ ಅಂತ ಗೊತ್ತಿಲ್ಲ, ಕಬಾಬ್ ಅಂತ ಹೇಳಿದ್ರು. ಸೊ ಹಂಗೆ ಈ ಕಡೆ ಹೋಗ್ತಾ ಇದ್ವಿ, ಅಶ್ವಥ್ ನಗರ್, ಸಂಜಯ್ ನಗರ್ ಹತ್ರ ಒಂದು ಕಬಾಬ್ ಅಂಗಡಿ ನೋಡಿದ್ವಿ, ಶಿವಣ್ಣ ಕಬಾಬ್ ಕಾರ್ನರ್ ಅಂತ. ಸಿಕ್ಕಾಪಟ್ಟೆ ಕ್ರೌಡು, ಏನಕ್ಕೆ ಡಿಮ್ಯಾಂಡು, ಯಾವ ಥರ ಕಬಾಬ್ ಕೊಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. 200 ಗ್ರಾಮ್ಸ್ಗೆ 100 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ, ಲೆಗ್ ಪೀಸ್ಗೆ 50 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ಕೇಳಿದೆ. ಸೊ ಒಳಗೆ ಹೋಗ್ಬಿಟ್ಟು ಟೇಸ್ಟ್ ಮಾಡೋಣ, ಬಿಸಿ ಬಿಸಿ ಕಬಾಬು. ಸೊ ಈ ಥರ ರೈನಿ ಡೇ ಥರ ಇದೆ, ಸೊ ಅದೇ ಫೀಲಲ್ಲಿ ತಿನ್ನೋಣ. ಸೊ ತುಂಬ ಲೈಕ್ ಕ್ರೇವಿಂಗ್ಸಲ್ಲಿ ಇದ್ದೀವಿ. ಈ ಥರ ಒಂದು ತುಂಬ ದಿನ ಆದಮೇಲೆ ಒಂದು ಒಳ್ಳೆ ಕಬಾಬ್ ತಿನ್ನೋಣ ಅಂತ ಬಂದಿದ್ದೀನಿ. ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ. ಸೊ ಆಲ್ಸೋ ಯಶಸ್, ನೀನು ಹೆಂಗೆ ಎಷ್ಟು ಹ್ಯಾಂಡ್ಸಮ್ ಬಾಯ್ ನಮ್ಮ ಚಾನಲಲ್ಲಿ. ಸೊ ಹೌ ಎಕ್ಸೈಟೆಡ್ ಆರ್ ಯು? ನೋಡಿದ್ರೆ ಕ್ರೌಡ್ ನೋಡಿದ್ರೆ ನಿಂಗೆ ಹೆಂಗೆ ಅನಿಸ್ತಿದೆ? ಸಿಕ್ಕಾಪಟ್ಟೆ ಕ್ರೌಡು. ಅದೇ ಮಳೆ ಬರೋ ಥರ ಬೇರೆ ಇದೆ. ಚಳಿಗೆ ಬ್ಯಾಟಿಂಗ್ಗೆ ಇವತ್ತು ಫುಲ್ಲು ಬ್ಯಾಟಿಂಗ್ಗೆ. ಸೊ ನೋಡೋಣ. ಅಯ್ಯೋ ಏನೋ ಲೈನ್ ನಿಂತು ಕೈ ನೋಡಿ, 1-2 ನಿಮಿಷ ಈ ಕಡೆ ಬಿಟ್ಟಿದ ತಕ್ಷಣ ಲೈನೇ ನಿಂತ್ಕೊಬಿಟ್ಟಿದ್ದಾರೆ ಫುಲ್ಲು. ಈ ಕಡೆ ಒಳಗೊಬ್ರು ಟ್ರೈ ಮಾಡೋಣ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಸಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಈಗ ಬಿಸಿ ಬಿಸಿ ಕಬಾಬು ಎಲ್ಲ ಬ್ಯಾಟಿಂಗ್ ಮಾಡೋಣ. ಸೊ ಬನ್ನಿ, ಲೆಟ್ಸ್ ಗೋ. ಗೈಸ್ ನೋಡೋಕೆ ಹೋದರೆ ನಿಮಗೆ ಎಲ್ಲ ರೈಸು ಶೇರ್ವಾನು ಕೂಡ ಸಿಗುತ್ತೆ ಅಂತ. ಇಲ್ಲಿ ರೈಸ್ ಲಿವರ್ ಮಸಾಲ ಅಂತ ಬೇರೆ ಹಾಕವ್ರೆ, 90 ರೂಪೀಸು. ಈ ಕಡೆ ನೋಡೋಕೆ ಕಬಾಬ್, ಅರೆ ಒಟ್ಟಿನಲ್ಲಿ ಕಬಾಬೇ ಫೇಮಸ್. ಎಲ್ಲರೂ ತಗೊಳ್ತಿರೋದು, ಎಷ್ಟೊಂದು ಲೈನಲ್ಲಿ ನಿಂತ್ಕೊಂಡಿರೋದು ಕಬಾಬ್ಗೋಸ್ಕರನೇ. ಒಳಗೆ ಶಿವಣ್ಣ ಅಂತ ಅವ್ರ ಹೆಸರೇ ಶಿವಣ್ಣ ಅವರು ಕಬಾಬ್ ಆಗ್ತಾಯಿದ್ದಾರೆ. ಅಣ್ಣ ಎಷ್ಟು ವರ್ಷ ಇದೆ ಈ ಅಂಗಡಿ? 25 ವರ್ಷ. ಬಂಡಿ ಇತ್ತು, ಬಂಡಿಯಿಂದ ಇವಾಗ ಇದು. ಓ ಗೈಸ್ ನೋಡೋಕೆ ಹೋದರೆ 25 ವರ್ಷದಿಂದ ನಡೆಸ್ಕೊ ಬರ್ತಾ ಇದೆ ಅಂತ. ಫಸ್ಟ್ ಬಂಡಿ, ಒಂದು ಚಿಕ್ಕ ಬಂಡಿಯಲ್ಲಿ ಸ್ಟಾರ್ಟ್ ಮಾಡಿರೋ ಒಂದು ಅಂಗಡಿ, ಇವಾಗ ಒಂದು ಔಟ್ಲೆಟ್, ಈ ಥರ ಒಂದು 20x20 ಔಟ್ಲೆಟ್ನ ಶುರು ಮಾಡಿದ್ದಾರೆ. ನೋಡೋಕೋದ್ರೆ ಎಲ್ಲರೂ ನೋಡೋಕೆ ಪಾರ್ಸಲ್ಸು, ಮೊಟ್ಟೆ ಗಿಟ್ಟೆ, ನಾಟ್ ಓನ್ಲಿ ಕಬಾಬ್. ಇಲ್ಲಿ ಸ್ವಲ್ಪ ಜನ ನಾನು ನೋಡಿದೆ, ರೈಸ್ ವಿತ್ ಶೇರ್ವಾ, ಲಿವರ್ ಮಸಾಲ ಇಷ್ಟ ಆಗಿರೋ ಕಮೆಂಟಲ್ಲಿ ಹೇಳಿ, ಯಾರಿಗೆಲ್ಲ ರೈಸ್ ಲಿವರ್ ಮಸಾಲ. ಸೊ ಸೂಪರಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸೊ ಹೆಂಗಿದೆ ಅಂದರೆ ಈ ಲೈನಲ್ಲಿ ನಿಂತ್ಕೊಂಡು ಒಳಗೋಗ್ಬಿಟ್ಟು ಕಬಾಬ್ನ ತಗೊಂಡು ಈಚೆ ಬಂದ್ರೆ ಒಂದು ದೊಡ್ಡ ಸಾಧನೆ ಮಾಡಿರೋ ಒಂದು ಫೀಲ್ ಸಿಗುತ್ತೆ ಅನ್ಸುತ್ತೆ. ಬಿಕಾಸ್ ಎಲ್ಲರೂ ನೋಡೋಕೆ ವೆಯ್ಟ್ ಮಾಡಿ ತಗೋತಾ ಇದ್ದಾರೆ. ಮಿನಿಮಮ್ ಒಬ್ಬರಿಗೆ ಒಂದು 5 ಮಿನಿಟ್ಸ್ ಆಗುತ್ತೆ. ಎಲ್ಲ ನಂತರ ಚಿಕ್ಕ ರೇಟಾಗಿ ನಾವು ಯೂಶ್ವಲಿ 100 ಗ್ರಾಮ್ಸ್ ತಗೋತೀವಲ್ಲ, ಆ ಥರ ತಗೋತಾ ಇಲ್ಲ. ಕೆಜಿ ಲೆಕ್ಕದಲ್ಲೇ ಅರ್ಧ ಕೆಜಿ, 1 ಕೆಜಿ, 3 ಕೆಜಿ, 4 ಕೆಜಿ. ನೋಡೋಣ ಆ ಕಬಾಬ್ ಹೆಂಗಿದೆ, ಈ ಥರ ಬಿಲ್ಡಪ್ ಕೊಟ್ಟಿದ್ದಾರಲ್ಲ ಕಬಾಬು. ಸೊ ನೋಡೋಣ, ಹಿಂಗೆ ಬರ್ತಾ ಹಂಗೆ ಹಿಂದೆ ಹೋಗ್ಬಿಡುತ್ತೆ ಅನ್ಸುತ್ತೆ ಲೈನು. ಇವಾಗ ಫಸ್ಟ್ ಐಟಮೇ ಸೊ ಬಿಸಿ ಕಬಾಬ್. ಸೊ ಇಲ್ಲಿ ಜಾಸ್ತಿ ಐಟಮ್ಸ್ ಇದೆ, ಲೈಕ್ ನೋಡೋಕೆ ಶೇರ್ ಬಗ್ಗೆ ವೈಟ್ ರೈಸ್ ಎಲ್ಲ ಹಾಕೊಂಡು ತಿಂತಾ ಇದ್ದಾರೆ. ಬಟ್ ಸ್ಟಿಲ್ ನಾವು ಬಂದ್ಬಿಟ್ಟು ಕಬಾಬ್ಗೋಸ್ಕರ ಬಂದ್ವಲ್ಲ. ಸೊ ಕಬಾಬ್ನೇ ಹಂಗೆ ಟ್ರೈ ಮಾಡೋಣ. ಬಿಸಿಯಾಗಿ ಕಬಾಬು. ಸೊ ಮಿನಿಮಮ್ಮೇ 100 ರೂಪೀಸ್ ನೀವು ತಗೋಬೇಕು. ಸೊ ಒಳಗೆ ನೋಡಿ ಈ ಥರ ವೈಟಿಶ್ ಮಿಟ್ ಇರುತ್ತೆ, ಟೇಸ್ಟ್ ಮಾಡೋಣ. ಬಿಸಿ ಕಬಾಬು. ವಾವನ ಥರ ಏನಿಲ್ಲ, ಜ್ಯೂಸಿಯಾಗಿ ಬಿಸಿಯಾಗಿ ತಿನ್ನುವಾಗ ಚೆನ್ನಾಗಿದೆ. ಬಟ್ ಮೇಲೆ ನಿಮಗೆ ಆ ಚಾಟ್ ಮಸಾಲ ಹಾಕಿರೋದಕ್ಕೆ ಅದೊಂದು ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಮಾಡ್ತಾ ಇದೆ. ಗುಡ್. ವಾವ್, ಸೂಪರ್. ಹುಡ್ಕೊಂಡು ತಿನ್ನೋ ಥರ ಏನಿಲ್ಲ. ಈ ಕಡೆ ಈ ರೋಡಲ್ಲಿ ಏನಾದ್ರು ಇದ್ದರೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸು ಈ ಏರಿಯಾದಲ್ಲಿದ್ದರೆ ಲೆಗ್ ಪೀಸ್. ಇಷ್ಟೊಂದು ರಶ್ ಏನಕ್ಕೆ ಬರ್ತವೆ ಅಂತ ನನಗೆ ಲೈಟಾಗಿ ಡೌಟ್ ಬರ್ತಾಯಿದೆ, ಏನಕ್ಕೆ ಇಷ್ಟೊಂದು ರಶ್ ಬರ್ತಾ ಇದ್ದಾರೆ ಅಂತ. ಓಕೆ ಆ್ಯಾವ್ರೇಜ್ ಆಗಿರುತ್ತೆ, ಅಂದರೆ ಜಾಸ್ತಿ ರೋಸ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತಾ ಇದೆ. ಮಸಾಲಾಸ್ ಎಲ್ಲ ಏನೂ ನನಗೆ ಗೊತ್ತಾಗ್ತಿಲ್ಲ. ಜಸ್ಟ್ ಇವಾಗ ಮ್ಯಾರಿನೇಟ್ ಮಾಡಿ ಹಾಕ್ಬಿಟ್ಟು ಕೊಟ್ಟರೆ ಹೇಗಿರುತ್ತೆ ಆ ಥರ ಒಂದು ಫೀಲ್ ಸಿಗ್ತಾಯಿದೆ ನನಗೆ. ಅಷ್ಟೊಂದು ಇಷ್ಟ ಆಗಿಲ್ಲ. ನಾರ್ಮಲ್ ಕಬಾಬ್ ಎಷ್ಟಾಯಿತು, ಲೆಗ್ ಪೀಸ್ ಅಂತೂ ಬಿಲೋ ಆ್ಯಾವ್ರೇಜ್ ಆಗಿದೆ ಅಷ್ಟೇ. ಸೊ ನಥಿಂಗ್. ಸೊ ಈ ಕಡೆ ಬಂದ್ವಿ, ಹಂಗೆ ಟ್ರೈ ಮಾಡ್ಬಿಟ್ಟು ನಿಮ್ಗೆ ಹೇಳಿದ್ವಿ. ಸೊ ಇವರೇ ಅಷ್ಟೇ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೀವು ಈ ಥರ ಎಲ್ಲರೂ ಹುಡ್ಕೊಂಡೋಗಿ, ತುಂಬ ಕ್ರೌಡ್ ಇರುತ್ತೆ ಬಟ್ ನಿಮಗೆ ಟೇಸ್ಟ್ ಇಷ್ಟ ಆಗಿಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಇರುತ್ತಲ್ಲ, ಅದು ಯಾವ ಪ್ಲೇಸ್ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿಟ್ಟು ಆಲ್ ಸೆಟ್ ಮಾಡಿ. ಅವಾಗ ನಾನು ಹಾಕಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಡ್ ನೆಕ್ಸ್ಟ್ ಟೈಮ್ ದಿನೇಶ್ ಡೂ ವಾಟ್ ಇಲ್ಲ. ha